ಹಸು ಗರ್ಭಧರಿಸಿದೆಯೇ ಈ ರೀತಿ ಕಾಳಜಿ ವಹಿಸಿ, ಇದೊಂದು ತಾಂತ್ರಿಕ ಒಂದು ವಿಚಾರವನ್ನು ನಿಮಗೆ ಹೇಳಬೇಕಂತ ಇವತ್ತು ಬಂದಿದ್ದೇನೆ. ಜಾನುವಾರುಗಳಲ್ಲಿ ಗರ್ಭಧರಿಸಿ ಕರ ಹಾಕುವುದು ಒಂದು ಸ್ವಾಭಾವಿಕ ಪ್ರಕ್ರಿಯೆಯಾಗಿದ್ದರೂ ಸಹಿತ ಈ ಕುರಿತು ರೈತರು ಸರಿಯಾಗಿ ಕಾಳಜಿ ತೆಗೆದುಕೊಳ್ಳದಿದ್ದಲ್ಲಿ ಮುಂದೆ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಕಾರಣ ಜಾನುವಾರು ಗರ್ಭಧರಿಸಿದ ದಿನದಿಂದ ಅದು ಕರು ಹಾಕುವವರೆಗೂ ಸಹ ಬಹಳ ಕಾಳಜಿ ವಹಿಸುವುದು ಅತ್ಯಂತವಾದ ಒಂದು ಉತ್ತಮವಾದ ಒಂದು ಕ್ರಮ. ಗರ್ಭಧರಿಸಿದ ಜಾನುವಾರಿಗೆ ಸಾಮಾನ್ಯ ಆಕಳುಗಳಿಗಿಂತ ಜಾಸ್ತಿ ಸ್ಥಳದ ಅವಶ್ಯಕತೆ ಜಾಸ್ತಿ ಇದೆ. ಅದಕ್ಕೆ ಅವಶ್ಯವಾದ ಉತ್ತಮ ಪೋಷಕಾಂಶಗಳ ಇದನ್ನು ಹೊಂದಿದಂತಹ ಆಹಾರ ಸಹಿತ ಅತ್ಯಂತ ಅವಶ್ಯಕ. ಇಲ್ಲೊಂದು ನಾಣ್ಣುಡಿಯಿದೆ, ಇಂದಿನ ಬಾಲಕರೇ ನಾಳಿನ ನಾಗರಿಕರು ಎಂಬಂತೆ ಇಂದಿನ ಕರುವೇ ನಾಳಿನ ಹಸು ಅಥವಾ ಎತ್ತು ಎಂಬುದನ್ನು ನಾವು ಗಮನದಲ್ಲಿ ಇರಿಸಿಕೊಳ್ಳಬೇಕು. ಇದಲ್ಲದೆ ಆಹಾರ ಎಷ್ಟು ನೀಡಬೇಕು ಹೇಳೋದು ಬಹಳ ಮುಖ್ಯ. ಇದು ಜಾನುವಾರು ಸಾಕಾಣಿಕೆದಾರರು ಕೇಳುವಂತಹ ಒಂದು ಅತ್ಯಂತ ಸಾಮಾನ್ಯವಾದ ಒಂದು ಪ್ರಶ್ನೆ. ಮೊದಲು ರೈತರು ಅವರ ರಾಸು ಗರ್ಭ ಧರಿಸಿದೆ ಎಂಬುದನ್ನು ಕೃತಕ ಗರ್ಭಧಾರಣೆಯ ನಂತರ ತಜ್ಞ ಪಶುವೈದ್ಯರಿಂದ 1 ರಿಂದ 2 ತಿಂಗಳು ಅಥವಾ 1.5 ತಿಂಗಳೊಳಗೆ ಖಚಿತಪಡಿಸಿಕೊಳ್ಳಬೇಕು. ಯಾಕಂದರೆ ಇದು ಬಹಳ ಮುಖ್ಯ. ಅನೇಕ ಸಲ ನಮ್ಮ ಹಸು ಗರ್ಭ ಧರಿಸಿದೆ ಎಂಬ ಒಂದು ಭ್ರಮೆ ನಮ್ಮ ರೈತರಿಗಿರುತ್ತೆ. ಚೆಕ್ ಮಾಡಿಸ್ಬಿಟ್ರೆ ಏನಾದ್ರು ತೊಂದರೆ ಆಗುತ್ತೋ ಹೇಳೋ ಒಂದು ಆತಂಕದೂ ಇದೆ. ಏನು ಸಮಸ್ಯೆ ಇಲ್ಲ, ನೀವು ತಜ್ಞ ಪಶುವೈದ್ಯರನ್ನ ಕಂಡುಬಿಟ್ಟು ಈ ರೀತಿ ಚಿಕಿತ್ಸೆಯನ್ನು ನೀವು ಅಥವಾ ಅದರ ಗರ್ಭ ಪರೀಕ್ಷೆಯನ್ನು ನೀವು ಮಾಡಿಸ್ಕೊಳ್ಬೇಕು. ಗರ್ಭ ಧರಿಸಿದ ಮೇಲೆ ಸುಮಾರು 1 ರಿಂದ 3 ತಿಂಗಳ ಅವಧಿಯಲ್ಲಿ, ಅಂದರೆ ಮೊದಲ ತ್ರೈಮಾಸಿಕ ಅಂತ ನಾವೇ ಹೇಳ್ತೀವಿ, ಆಕಳು ಮತ್ತು ಎಮ್ಮೆಗಳಿಗೆ ಉತ್ತಮ ಸಮತೋಲನ ಪಶು ಆಹಾರ ಮತ್ತು ಉತ್ತಮ ಗುಣಮಟ್ಟ ಹೊಂದಿದ ಖನಿಜ ಮಿಶ್ರಣವನ್ನು ಕೊಡಬೇಕು. ಇದು ಅತ್ಯಂತ ಅವಶ್ಯಕವಾದ ಒಂದು ಕೆಲಸ. ಸಾಮಾನ್ಯವಾಗಿ ಒಂದು ವೈಜ್ಞಾನಿಕವಾಗಿ ಹೇಳಬೇಕಂತಂದ್ರೆ ಆಕಳಿನ ಶರೀರದ ವಿವಿಧ ಕ್ರಿಯೆಗಳ ನಿರ್ವಹಣೆಗಾಗಿ 1 ಕಿಲೋ ಅಥವಾ 1 ಕೆಜಿ ಪಶು ಆಹಾರವನ್ನು ಕೊಡಬೇಕಾಗತ್ತೆ. ಅದಾದಮೇಲೆ ಪ್ರತಿ ಲೀಟರ್ ಹಾಲು ಎಷ್ಟು ಉತ್ಪಾದನೆ ಆಗುತ್ತೋ ಅಷ್ಟಕ್ಕೆ ಅರ್ಧ ಕಿಲೋ ಪಶು ಆಹಾರವನ್ನು ಲೆಕ್ಕಾಚಾರ ಮಾಡಿ ತೂಕ ಹಾಕಿಬಿಟ್ಟು ಸರಿಯಾಗಿ ಒಂದು ದಿನಕ್ಕೆ 2 ಸಲ ವಿಭಾಗಿಸಿ ಕೊಡಬೇಕು. ಉತ್ತಮ ಸಮತೋಲನ ಪಶು ಆಹಾರವನ್ನೇ ಬಳಸಬೇಕು. ಸಿಕ್ಕಿದ್ದು ಎಲ್ಲವೂ ಸಮತೋಲ ಪಶು ಆಹಾರಗಳು ಅಲ್ಲ. ಅಥವಾ ತಜ್ಞ ಪಶುವೈದ್ಯರ ಸಲಹೆ ಪಡೆದು ಅವರ ಮನೆಯಲ್ಲಿಯೇ, ನಿಮ್ಮ ಮನೆಯಲ್ಲಿಯೇ ನೀವು ಪಶು ಆಹಾರವನ್ನು ನೀವು ತಯಾರಿಸಿಕೊಳ್ಳಬಹುದು. ಇದೊಂದು ಅನೇಕ ಉತ್ತಮ ವಿಧಾನಗಳು ಇದ್ದಾವೆ. ಇದಲ್ಲದೆ ಉತ್ತಮ ಖನಿಜ ಮಿಶ್ರಣ ನಿಮ್ಮ ಪಶುವೈದ್ಯರು ಯಾವುದನ್ನು ಬರೆದುಕೊಳ್ತಾರೋ ಅದನ್ನು ನೀವು ತಂದು ಹಾಕುವುದು ಅತ್ಯಂತ ಒಂದು ಉತ್ತಮವಾದ ಒಂದು ವಿಧಾನ. ಪಶು ಆಹಾರ ಸಮತೋಲವಾಗಿದ್ದಲ್ಲಿ ಮತ್ತು ಜಾನುವಾರು ದಿನಕ್ಕೆ 10 ಲೀಟರ್ಗಿಂತ ಕಡಿಮೆ ಹಾಲು ಕೊಡುತ್ತಿದ್ದಲ್ಲಿ ಇತರ ಆಹಾರಗಳಾದಂಥ ಬೂಸ, ಕಡಲೆಕಾಯಿ ಹಿಂಡಿ ಇವುಗಳ ಅವಶ್ಯಕತೆ ಇರಲ್ಲ. ಇದಕ್ಕೆ ಸಾಕಷ್ಟು ಹಸಿವಿದ್ರೂ ಸಾಕಾಗತ್ತೆ. ಆದರೆ 10 ಲೀಟರ್ಗಿಂತ ಜಾಸ್ತಿ ಇರುವ ಜಾನುವಾರುಗಳಿಗೆ ಅನೇಕ ರೀತಿಯ ಆಹಾರಗಳನ್ನು ಕೊಡಬೇಕಾಗತ್ತೆ. ಹೊಟ್ಟೆ ತುಂಬ ಹಸುವನ್ನು ದೊರೆತಲ್ಲಿ ಮಾತ್ರ ನಾವು ಹೇಳ್ತಾ ಇರೋದು. 10 ಲೀಟರ್ಗಿಂತ ಕಡಿಮೆ ಹಿಂಡುವ ಆಕಳುಗಳಿಗೆ ಅಷ್ಟೆಲ್ಲ ಪಶು ಆಹಾರದ ಅವಶ್ಯಕತೆ ಇಲ್ಲ. ಬಹಳಷ್ಟು ರೈತರು ತಮ್ಮ ಜಾನುವಾರಿಗೆ ಅದು ಗರ್ಭಧರಿಸಿದಾಗ ಪಶು ಆಹಾರ ನೀಡಿದಲ್ಲಿ ಕರು ದೊಡ್ಡದಾಗಿ ಬೆಳೆದುಬಿಟ್ಟು ನಂತರ ಕರು ಹಾಕುವಾಗ ತೊಂದರೆಯಾಗುವುದು ಎಂಬ ಒಂದು ಮೂಢನಂಬಿಕೆ ಇದೆ. ಇದು ಬಹಳ ತಪ್ಪು. ಇದನ್ನು ಸರಿಪಡಿಸಿಕೊಳ್ಬೇಕು. ಎಷ್ಟು ಪಶು ಆಹಾರನ ಕೊಡಬೇಕು ಅಂತಂದರೆ ಉತ್ಪಾದನೆಗೆ ಮತ್ತು ಕರುವಿನ ಪೋಷಣೆಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ನೀವು ಕೊಡಲೇಬೇಕಾಗತ್ತೆ. ಏನಾಗುತ್ತೆ ಅಂತಂದರೆ ಕೆಲವು ಸಲ ಕರು ತನ್ನ ಬೆಳವಣಿಗೆಗಾಗಿ ಅದಕ್ಕೆ ಅವಶ್ಯ ಇರುವ ಎಲ್ಲ ಪೋಷಕಾಂಶಗಳನ್ನು ಏನು ಮಾಡುತ್ತೆ, ತಾಯಿಯಿಂದಾನೇ ಹೀರ್ಕೊಂಡ್ಬಿಡುತ್ತೆ. ಆಗ ತಾಯಿಗೆ ಸರಿಯಾಗಿ ನಾವು ಪೋಷಕಾಂಶವನ್ನು ಒದಗಿಸದೇ ಇದ್ದಲ್ಲಿ ಅದು ನಿಶ್ಶಕ್ತಿಗೊಂಡು ಗರ್ಭಾವಧಿಯ ಅಂತಿಮ ಹಂತದಲ್ಲಿ ನೆಲ ಹಿಡಿದರೆ ಅದನ್ನು ಸರಿಪಡಿಸುವುದು ಅತ್ಯಂತ ಕಷ್ಟ. ಆದ್ದರಿಂದ ಸೂಕ್ತ ಪಶು ಆಹಾರವನ್ನು ನಿಗದಿತ ಪ್ರಮಾಣದಲ್ಲಿ ಕೊಡುವುದು ಅತ್ಯಂತ ಮುಖ್ಯವಾದ ಒಂದು ಕೆಲಸ. ಇನ್ನು 3ನೇ ತ್ರೈಮಾಸಿಕ ಅಂದರೆ ಕೊನೆಯ ತ್ರೈಮಾಸಿಕ 3 ರಿಂದ 6ನೇ ತಿಂಗಳ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ಕಾಳಜಿ ಬೇಕಾಗುತ್ತೆ. ಈ ಅವಧಿಯಲ್ಲಿ ಗರ್ಭಕೋಶದಲ್ಲಿರುವಂತಹ ಕರು ದಿನಕ್ಕೆ 30 ರಿಂದ 50 ಗ್ರಾಂ ಬೆಳೀಲಿಕ್ಕೆ ಪ್ರಾರಂಭ ಆಗುತ್ತೆ. ಅಂದರೆ 10 ದಿವಸದಲ್ಲಿ 300 ಗ್ರಾಂ ಬೆಳೆಯುತ್ತದೆ. ಇದೇ ಪ್ರಮಾಣವನ್ನು ಅದಕ್ಕೆ ಸಮತೋಲಿತ ಪಶು ಆಹಾರ ಇರ್ಬೋದು, ಹಸುವನ್ನು ಇರ್ಬೋದು ಮತ್ತು ಖನಿಜ ಮಿಶ್ರಣವನ್ನು ಕೊಡುವುದು ಅತ್ಯಂತ ಮುಖ್ಯ. 3ನೇ ಮತ್ತು ಕೊನೆಯ ತ್ರೈಮಾಸಿಕದಲ್ಲಿ
ಹಲವಾರು ಕಾಳಜಿಗಳನ್ನು ನಾವು ವಹಿಸಬೇಕಾಗತ್ತೆ. ಗಾಬರಿ ಆಗುವ ಯಾವುದೇ ಒಂದು ಅವಶ್ಯಕತೆ ಇಲ್ಲ. ಅವುಗಳಲ್ಲಿ ಮುಖ್ಯವಾದದ್ದು ಏನಂದರೆ ಹಾಲನ್ನು ಬತ್ತಿಸುವುದು. ಇದು ಒಂದಷ್ಟು ಜಾಸ್ತಿ ಹಾಲು ಕೊಡುವಂತಹ ಆಕಳುಗಳಲ್ಲಿ ಒಂದಿಷ್ಟು ಸಮಸ್ಯೆ ಇದೆ. ಏಕೆಂದರೆ ಹಾಲು ಬತ್ತಿಸುವಾಗ ಸ್ವಲ್ಪ ಎಡವಟ್ಟಾದರೆ ಸಹಿತ ಆಕಳು ಕಚ್ಚಿಲು ಭಾವನೆಯಿಂದ ಬಳಲಬಹುದು. ಅದರಿಂದ ತಜ್ಞ ಪಶುವೈದ್ಯರ ಸಲಹೆಯನ್ನು ಪಡೆದು ಅತ್ಯಂತ ವೈಜ್ಞಾನಿಕ ರೀತಿಯಲ್ಲಿ ಈ ವ್ಯವಸ್ಥೆಯನ್ನು ಮಾಡಬೇಕು. ಸ್ವಲ್ಪ ಹೇಗೀಗ ಹಾಲನ್ನು ಬತ್ತಿಸೋದಂತಂದ್ರೆ ಹಂತ ಹಂತವಾಗಿ ಸ್ವಲ್ಪವೇ ಪಶು ಆಹಾರವನ್ನು ಕಡಿಮೆ ಮಾಡ್ತಾ ಬರಬೇಕು. ಕೆಚ್ಚಿನ ಕಡೆ ಸ್ವಲ್ಪ ಗಮನ ಇರಲಿ. 7ನೇ ತಿಂಗಳಿಗೆ ಸಂಪೂರ್ಣವಾಗಿ ಹಾಲನ್ನು ಬತ್ತಿಸಲೇಬೇಕು. ಏಕೆಂದರೆ ಆಕಳಿನ ಕೆಚ್ಚಲಿಗೆ ಕರ ಹಾಕುವ ಮುನ್ನ ಸಾಕಷ್ಟು ಪ್ರಮಾಣದಲ್ಲಿ ಶಕ್ತಿಯ ಮತ್ತು ಪ್ರೋಟೀನ್ ಅಂಶವನ್ನು ಶೇಖರಿಸಿ ಕರುವಿನ ಬೆಳವಣಿಗೆ ಮತ್ತು ಹಾಲನ್ನು ನೀಡಲಿಕ್ಕೆ ಇದು ಅತ್ಯಂತ ಅವಶ್ಯಕತೆ ಇದೆ. ಪಶುವಿನ ಆ ಶರೀರದಲ್ಲಿ ಸಾಕಷ್ಟು ಪ್ರಮಾಣದ ಕೊಬ್ಬು ಶೇಖರ ಆಗಬೇಕು ಮತ್ತು ಅದಕ್ಕೆ ಬೇಕಾದಂತಹ ಶಕ್ತಿ ಅಂಶ ಶೇಖರ ಆಗಬೇಕಾಗತ್ತೆ. ಕಾರಣ ಹಾಲನ್ನು ಸ್ರವಿಸುವ ಜೀವಕೋಶಗಳಿಗೆ ಒಂದಿಷ್ಟು ವಿಶ್ರಾಂತಿ ಅತ್ಯಂತ ಅವಶ್ಯಕ. ಆಗ ಏನಾಗುತ್ತೆ ಅಂದರೆ ಹೊಸ ರೀತಿಯ ಹೊಸ ಜೀವಕೋಶಗಳು ಉತ್ಪನ್ನವಾಗಿ ಮುಂದೆ ಕರು ಹಾಕಿದಾಗ ಹಾಲಿನ ಉತ್ಪನ್ನ ತುಂಬ ಇದರಲ್ಲಿ ಜಾಸ್ತಿ ಆಗುತ್ತೆ. ನಂತರದ ತಿಂಗಳುಗಳಲ್ಲಿ ಒಂದು ಸಲ ಹಾಲು ಬತ್ತಿಸಿ ಆದ ಮೇಲೆ ಆಕಳಿನ ಶರೀರದ ನಿರ್ವಹಣೆಗೆ ಪ್ರತಿದಿನ ಅಂದಾಜು 400ರಿಂದ 500 ಕಿಲೋ ದೇಹದ ತೂಕ ಅಂದರೆ ಒಂದು ದೊಡ್ಡ ಜರ್ಸಿ ಅಥವಾ ಎಚ್ಎಫ್ ಆಕಳುಗಳಿಗೆ 2 ಕಿಲೋ ಸಮತೋಲ ಪಶು ಆಹಾರವನ್ನು ಅದಕ್ಕೆ ಶರೀರ ನಿರ್ವಹಣೆಗೆ ಕೊಡಬೇಕು ಮತ್ತು ಕರುವಿನ ಬೆಳವಣಿಗೆಗೆ 1 ಕಿಲೋ ಪಶು ಆಹಾರವನ್ನು ಕೊಡಬೇಕಾಗುತ್ತೆ. ದಿನಕ್ಕೆ 3 ಕಿಲೋ ಪಶು ಆಹಾರವನ್ನು ಕೊಡಬೇಕು. ಅದು ಬತ್ತಿಸಿ ಆದ ಮೇಲೆ. ಇದಲ್ಲದೆ ಆಕಳಿನ ಪೋಷಣೆ ಸಲುವಾಗಿ ಸಾಕಷ್ಟು ಪ್ರಮಾಣದಲ್ಲಿ ಅದು ಹೊಟ್ಟೆ ತುಂಬ ಅಂದರೆ 10 ಕಿಲೋ ಆಗುವಷ್ಟು ಒಣ ಹುಲ್ಲನ್ನು ಮತ್ತು ಹಸಿರು ಹುಲ್ಲನ್ನು ನಾವು ಕೊಡಲೇಬೇಕಾಗತ್ತೆ. ಉತ್ತಮ ಗುಣಮಟ್ಟದ ಪ್ರೋಟೀನ್ ಯುಕ್ತ ಪಶು ಆಹಾರ ಅತ್ಯಂತ ಮುಖ್ಯ. ಉತ್ತಮ ಗುಣಮಟ್ಟದ ಖನಿಜ ಮಿಶ್ರಣವನ್ನು ಬೆಳಗ್ಗೆ 30 ಗ್ರಾಂ ಮತ್ತು ಸಂಜೆ 30 ಗ್ರಾಂ ಅದನ್ನು ಆಕಳಿನ ಇಡೀ ಆಯಸ್ಸಿನ ಪೂರ್ತಿ ಅದನ್ನು ಕೊಡಬೇಕಾಗತ್ತೆ. ಆಗೇನಾಗುತ್ತೆ ಅಂತಂದರೆ ಕರುವಿನ ಬೆಳವಣಿಗೆ ಉತ್ತಮವಾಗಿ ಹಾಲಿನ ಉತ್ಪಾದನೆಯೂ ಸಹ ಮುಂದಿನ ಕರಾವಿನಲ್ಲಿ ಜಾಸ್ತಿ ಆಗುತ್ತೆ. ಚಳಿಗಾಲದಲ್ಲಿ ಇದರ ಸ್ವಲ್ಪ ಪ್ರಮಾಣ ಜಾಸ್ತಿ ಬೇಕಾಗುತ್ತದೆ. ಯಾಕಂತಂದರೆ ಈ ಆಕಳುಗಳಲ್ಲಿ ಈ ಮೆಟಾಬಲಿಸಮ್ ಅಂತ ಏನು ಹೇಳ್ತೀವಿ ಅದು ತುಂಬ ಸ್ವಲ್ಪ ಜಾಸ್ತಿ. ಗರ್ಭದಲ್ಲಿ ಇರುವಂತಹ ಒಂದು ಕರುವಿನ 70% ಬೆಳವಣಿಗೆ ಗರ್ಭಾವಸ್ಥೆಯ ಕೊನೆಯ ತಿಂಗಳುಗಳಲ್ಲಿ ಅಂದರೆ 6ರಿಂದ 9ನೇ ತಿಂಗಳುಗಳಲ್ಲಿ ಆಗುತ್ತೆ. ಕಾರಣ ಜಾನುವಾರಿನ ಶರೀರ ತೂಕವನ್ನು ಗಮನಿಸಿ ಅದಕ್ಕೆ ತಕ್ಕಂಗೆ ಪೋಷಕಾಂಶವನ್ನು ಕೊಡಬೇಕು. ಯಾವುದೇ ಔಷಧಿಯ ಅವಶ್ಯಕತೆ ಇಲ್ಲ. ಪೋಷಕಾಂಶವನ್ನು ಹಿಂಡಿಯ ಮೂಲಕವೇ ಅದು ಕೊಟ್ಟರೆ ಬಹಳ ಒಳ್ಳೆಯದು. ಬೇರೆ ಯಾವುದೇ ಇದಕ್ಕೆ ಅಡ್ಡದಾರಿಗಳು ಯಾವುದೇ ಇಲ್ಲ. ಇದನ್ನು ಓದಲಿಕ್ಕೆ ಹೋಗಬೇಡಿ. ಆಗ ಏನಾಗುತ್ತೆ ಅಂದರೆ ತೀರಾ ಜಾಸ್ತಿ ಆಹಾರವನ್ನು ನೀಡಿದರೂ ಸಹಿತ ಅದು ಸ್ವಲ್ಪ ಕೊಬ್ಬಾಗಿ ಪರಿವರ್ತನೆಗೊಂಡು ಕರು ಹಾಕಿದ ನಂತರ ಗೀಟೋಸಿಸ್ ಇತ್ಯಾದಿ ಕಾಯಿಲೆಗಳು ಬರಬಹುದು. ಗರ್ಭಾವಸ್ಥೆಯಲ್ಲಿರುವಂತಹ ಆಕಳುಗಳಿಗೆ ಜಾಸ್ತಿ ಆಹಾರ ನೀಡಿದರೆ ಕರು ಬೆಳೆದು ಪ್ರಸವದ ತೊಂದರೆ ಆಗಿರುತ್ತದೆ ಎಂಬುದು ವೈಜ್ಞಾನಿಕವಾಗಿ ಸರಿಯಲ್ಲ. ಇದು ಮೂಢನಂಬಿಕೆ. ಗಮನಿಸಬೇಕಾದ ಮತ್ತೊಂದು ವಿಷಯ ಏನೆಂದರೆ ಕರು ಹಾಕಿದ ದಿನ ಹತ್ತಿರ ಬಂದಂತೆ ಆಕಳು ಮಲಗಿದಾಗ ನೆನೆ ಬರ್ತಾ ಇದೆಯೇ ಅಥವಾ ವಾಸನೆಯುಕ್ತ ಏನಾದರೂ ಸಾವು ಇದೆಯೇ, ಅದಕ್ಕೇನಾದರೂ ಮೇವು ತಿನ್ನೋದು ಬಿಟ್ಟಿದೆಯೇ, ಜ್ವರ ಇದೆಯೇ ಇತ್ಯಾದಿಗಳನ್ನು ಗಮನಿಸಿಬಿಟ್ಟು ಅದನ್ನು ತಜ್ಞ ಪಶುವೈದ್ಯರನ್ನು ಸಂಪರ್ಕಿಸಿ ಅವರಿಂದ ಚಿಕಿತ್ಸೆಯನ್ನು ಅದಕ್ಕೆ ಪಡೆಯಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಗರ್ಭದಲ್ಲಿ ಕರುವಿನ ಸಾವು ಸಂಭವಿಸಿ ತಾಯಿ ಆಕಳ ಜೀವಕ್ಕೆ ಕುಂದು ತರುವಂಥದ್ದು ಸಾಧ್ಯತೆ ಇದೆ. ಆದಷ್ಟು ತಜ್ಞ ಪಶುವೈದ್ಯರನ್ನೇ ಸಂಪರ್ಕ ಮಾಡಿ ಅವೈಜ್ಞಾನಿಕವಾಗಿ ಯಾರ ಹತ್ತಿರವೂ ಸಹಿತ ಚಿಕಿತ್ಸೆಯನ್ನು ಕೊಡಿಸಬೇಡಿ. ಅಂತಿಮ ಹಂತದಲ್ಲಿ ಕೆಲವೊಮ್ಮೆ ಆಕಳುಗಳಲ್ಲಿ ಗರ್ಭಪಾತವಾಗುವ ಒಂದು ಸಾಧ್ಯತೆ ಇದೆ. ಸಾಮಾನ್ಯವಾಗಿ 8ನೇ ತಿಂಗಳಲ್ಲಿ ಬ್ರುಸುಲೋಸಿಸ್ ಇತ್ಯಾದಿ ಕಾಯಿಲೆ ಇದ್ದಾಗ ಅದಕ್ಕೆ ಗರ್ಭಪಾತವಾಗುವ ಒಂದು ಸಾಧ್ಯತೆ ಇದೆ. ಅದಕ್ಕಾಗಿ ಕರ ಹಾಕುವ ದಿನ ಹತ್ತಿರ ಬಂದಂತೆ ಜಾನುವಾರಿನ ಹಿಂಭಾಗನ ಆಗಾಗ ಗಮನಿಸ್ತಾ ಇರಬೇಕು. ಕರ ಹಾಕಲಿಕ್ಕೆ 1 ದಿವಸ ಅಥವಾ 2 ದಿವಸ ಸಮಯ ಇದ್ದಾಗ 24ರಿಂದ 48 ಗಂಟೆಗಳ ಸಮಯದಿದ್ದಾಗ ಹಿಂಭಾಗಲ ಸಡಿಲಗೊಂಡು ಲೋಳೆಸೋದಿಲಿಕ್ಕೆ ಪ್ರಾರಂಭವಾಗುತ್ತದೆ. ನಂತರ ಈ ಆಕಳನ್ನು ಇತರ ಜಾನುವಾರುಗಳಿಂದ ಪ್ರತ್ಯೇಕಿಸಿ ಅದಕ್ಕೆ ಮೆತ್ತನೆಯ ಒಂದಷ್ಟು ಹುಲ್ಲು ಹಾಸನ್ನು ಪಲಗಲಿಕ್ಕೆ ಕೊಡಬೇಕು.
ಕೆಲವೊಮ್ಮೆ ಪ್ರಥಮ ಪ್ರಸೂತಿಯಲ್ಲಿ ಮೊಣಕೈಗಳ ಹಿಂಭಾಗದಲ್ಲಿ ಮತ್ತು ಕಚ್ಚದಲ್ಲಿ ಶರೀರ ನೀರು ತುಂಬಿಕೊಂಡು ಒಂದಿಷ್ಟು ಬಾವು ಬರಬಹುದು. ಇದು ಸ್ವಾಭಾವಿಕ, ಅಷ್ಟೆಲ್ಲ ಏನು ಗಾಬರಿಯಾಗುವ ಅವಶ್ಯಕತೆ ಇಲ್ಲ. ಸ್ವಲ್ಪ ಉಪ್ಪಿನ ಪ್ರಮಾಣ ಜಾಸ್ತಿ ಆದಾಗ ಸಹಿತ ಇದು ಬರುತ್ತದೆ, ಇದು ನೈಸರ್ಗಿಕ. ಆದರೆ ಇದು ಕ್ರಮೇಣ ಕಡಿಮೆ ಆಗಿಬಿಟ್ಟು ಕೊನೆಗೆ ಸಾಮಾನ್ಯ ಸ್ಥಿತಿಗೆ ಬರುತ್ತದೆ ಅಂತಾರೆ. ಬರದೇ ಹೋದರೆ ಚಿಕಿತ್ಸೆಯನ್ನು ಕೊಡಿಸಬೇಕು. ಕರ ಹಾಕುವನ್ನು ಮೊದಲು ಕರುವನ್ನು ಸುತ್ತಿಕೊಂಡ ಚೀಲ ಹೊರಕ್ಕೆ ಬಂದು ಅದರಲ್ಲಿರುವ ದ್ರವ ಈಚೆಗೆ ಬರುತ್ತೆ. ನಂತರ ಕರುವಿನ ಮುಂಗಾಲು ಮತ್ತು ಮೂತಿ ಕಾಣಿಸಿಕೊಳ್ತವೆ. ಇದು ಸ್ವಾಭಾವಿಕ ಪ್ರಸವ. ಈ ಸಮಯದಲ್ಲಿ ಕರು ಹಾಕಲಿಕ್ಕೆ ಆಕಳು ಕಷ್ಟಪಡ್ತಾ ಇದ್ದರೆ ಕರುವಿನ ಮುಂಗಾಲುಗಳನ್ನು ಹಿಡಿದುಕೊಂಡು ನಿಧಾನಕ್ಕೆ ಜಾರಿಸುತ್ತಾ ಬಂದರೆ ಸುಲಭವಾಗಿ ಪ್ರಸವ ಆಗುತ್ತದೆ. ಇದಲ್ಲದೆ ಸುಲಭವಾಗಿ ಪ್ರಸವದ ಸಾಧ್ಯತೆ ಇಲ್ಲದಿದ್ದಲ್ಲಿ ತಜ್ಞ ಪಶುವೈದ್ಯರನ್ನು ಕರೆಯುವುದು ಅತ್ಯಂತ ಸೂಕ್ತ. ಅವರು ಬಂದು ಈ ಕಷ್ಟಕರ ಹೆರಿಗೆಯನ್ನು ಸುಲಭವಾಗಿ ಮಾಡಿಸಿಕೊಳ್ತಾರೆ. ಕರು ಹುಟ್ಟಿದ ಕೂಡಲೇ ಅದರ ಹೊಕ್ಕಳು ಬಲೆಯನ್ನು ತಾಯಿಯಿಂದ ಪ್ರತ್ಯೇಕಿಸಿ ಅದನ್ನು ಶುದ್ಧವಾದ ಕತ್ತರಿಯಿಂದ ಕತ್ತರಿಸಿ ಕ್ರಿಮಿನಾಶಕ ಹಚ್ಚಿ ಸ್ವಚ್ಛ ದಾರದಿಂದ ಕಟ್ಟಿದಲ್ಲಿ ಮುಂದೆ ಅವುಗಳಲ್ಲಿ ಹೊಕ್ಕಳು ಬಾವು ಬರುವುದು ತಪ್ಪುತ್ತದೆ. ಕರು ಹಾಕಿದ ತಕ್ಷಣ ಸಾಕಷ್ಟು ಗಿಣ್ಣದ ಹಾಲನ್ನು ಕರಕ್ಕೆ ಕುಡಿಸಬೇಕು. ಕೆಲವರೆಲ್ಲ ಅಜೀರ್ಣ ಆಗತ್ತೆ ಅದಕ್ಕೆ ಹಾಲನ್ನು ಕುಡಿಸಿದರೆ ಅಂಥೇಳಿ ಕುಡಿಸಿದ್ರಲ್ಲ, ಆದರೆ ಸಾಕಷ್ಟು ಹಾಲನ್ನು ಕುಡಿಸಬೇಕು. ಇದನ್ನು ಕನಿಷ್ಠ 3 ತಿಂಗಳವರೆಗೆ ಸಹಿತ 10% ಶರೀರ ತೂಕದಷ್ಟು ಕೊಡಲೇಬೇಕಾಗತ್ತೆ. ಕರುವಿನ ಶರೀರದ ತೂಕಕ್ಕೆ ಕೊಡಬೇಕು. ಆಗ ಮಾತ್ರ ಇಂದಿನ ಕರುವೆ ನಾಳಿನ ಹಸು ಎಂದು ಸಂಪೂರ್ಣ ಆರೋಗ್ಯವಂತ ಒಂದು ಕರುವಾಗಿ ಮುಂದೆ ಉತ್ತಮ ಆಕಳ ಅಥವಾ ಎತ್ತುಗಳನ್ನು ಪಡೆಯಬಹುದು ಎಂಬುದು ಇದರ ಸಾರಾಂಶ. ಅದಕ್ಕಾಗಿ ಇದನ್ನ ನೀವು ಕೇಳಿದಿರಿ. ಧನ್ಯವಾದಗಳು. ಒಂದಿಷ್ಟು ರೈತರಿಗೆ ಮತ್ತು ಕೃಷಿಕರಿಗೆ ಇದನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಏನಿದೆ ವಿಷಯ ಇದೆ ಇದನ್ನು ಮುಗಿಸ್ತೇನೆ.